ವಿಚಾರ ಎಲ್ಲವೂ ನಿಮ್ಮ ಗಮನಕ್ಕೆ ಗೊತ್ತಿದೆ. ನಾನು ಪ್ರತ್ಯೇಕವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕೋಮು ಗಲಭೆ ವರ್ಷಾನುಗಟ್ಟಲೆಯಿಂದ ಆಗ್ತಾನೇ ಇದೆ. ಈಗ ಮದ್ದೂರು ಸಾಕ್ಷಿಯಾಗಿರುವಂಥ ಕೋಮು ಗಲಭೆ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ಸ್? ಈಗ ಇಟ್ ಈಸ್ ಅ ವೆಟ್ಟೆಡ್ ಪ್ಲ್ಯಾಂಟೆಡ್ ಪ್ರೋಗ್ರಾಮ್ ಇದು. ಈಗ ಅನ್ಯ ಧರ್ಮೀಯರ ಮೈಂಡ್ಸೆಟ್ ಚೆಕ್ ಮಾಡಿ, ಹಿಂದೂಗಳ ಮೈಂಡ್ಸೆಟ್ ಚೆಕ್ ಮಾಡಿ. ಅನ್ಯ ಧರ್ಮೀಯರ ಮೈಂಡ್ಸೆಟ್ಟುಗಳು 1100 ವರ್ಷಗಳಿಂದಲೂ ಕೂಡ ಬದಲಾವಣೆ ಆಗೇ ಇಲ್ಲ. ಅವ್ರ ಮೈಂಡ್ಸೆಟ್ ಏನಿದೆ, ಬರೀ ಭಾರತ ದೇಶ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಬರೀ ಮದ್ದೂರೇ ಅಲ್ಲ, ನೀವು ಅದನ್ನು ಹೊರ ಹೋದರೂ ಕೂಡ ಅವರ ಮೈಂಡ್ಸೆಟ್ ಎಲ್ಲೂ ಬದಲಾವಣೆ ಆಗಲಿಲ್ಲ. ಏನು ಮೈಂಡ್ಸೆಟ್ ಅದು ಪ್ರಶ್ನೆ ಹುಟ್ಟದು. ಏನು ಮೈಂಡ್ಸೆಟ್ಟು? ಈಗ ತಾವೇನು ಮಾಡಿದ್ರಿ, ಒಂದು ಒಂದು ಸಮಸ್ಯೆಯನ್ನು ಅಥವಾ ಒಂದು ಸಂಘರ್ಷವನ್ನು ಬಿಡಿಸಿ ಹೇಳ್ತಿದ್ದೀರಿ. ಹಿಂದೂ ಟಾರ್ಗೆಟ್ ಆಗ್ತಿದ್ದಾರಾ ಅಥವಾ ರಾಜಕೀಯದ ಪ್ಲ್ಯಾಂಟೆಡ್ ಪ್ರೋಗ್ರಾಮ, ಇದು ಹಿಂದೆ ಯಾರಿದ್ದಾರೆ, ಅವರು ಆಳ ಅರಸುಗಳು ಯಾರ್ದು ತುಷ್ಟೀಕರಣ ಮಾಡ್ತಿದ್ದಾರೆ ಅಂತೆಲ್ಲ ಒಂದು ಭಾಗ ಇಟ್ಕೊಳ್ಳೋಣ. ಒಂದು ಭಾಗ ರಾಜಕೀಯ ತುಷ್ಟೀಕರಣ, ಇನ್ನೊಂದು ಭಾಗ ಹಿಂದೂಗಳ ಮೈಂಡ್ಸೆಟ್ಟು ಮನಸ್ಥಿತಿ, ಇನ್ನೊಂದು ಮೂರನೇ ಭಾಗ ಬಂದುಬಿಟ್ಟು ಮುಸಲ್ಮಾನರ ಮೈಂಡ್ಸೆಟ್ಟು.